esteemed guests and fellow students. I am Nidhi from class 7B and I am Diksha Shreni from the same class. Welcome to the evening where mythology makes a movement and history comes alive through a dance. They say that when the world is in chaos, the divine intervenes. We all are familiar with the fine Narasimha Avatara of Lord Vishnu, who vanquished the demon king Hiranyakashipu. But what happens when that divine fury threatens to consume the entire universe? According to our sacred Puranas, it was then that Lord Shiva assumed his most founded from the Sharabha Avataram, a majestic being a part of a lion and a part of a bird. Sharabha emerged to pacify the rage of Narasimha and restore the cosmic harmony. Tonight, our talented dancers from class 7 will portray this celestial battle of grace and power. Get ready to witness the cosmic dance of balance. Let's welcome them to grace the stage with a thunderous round of applause. 4, 3, 2, 1. ನಾರಾಯಣ 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 ನಾರಾಯಣ. ಕುಮಾರ, ಪ್ರಹ್ಲಾದ, ಕಂದ, ಏಕಪ್ಪ ನಿನಗೆ ಹಠ? ಯಾವ ನಿನ್ನ ತಂದೆಯ ಹೆಸರನ್ನು ಕೇಳಿದ ಮಾತ್ರದಿಂದಲೇ ತ್ರಿಮೂರ್ತಿಗಳು ಗಡಗಡನೆ ನಡುಗುವರು. ಹೀಗಿರುವಾಗ ಕಾಣದ ಹರಿಯ ಮೇಲಿರುವ ನಿನ್ನ ಭಕ್ತಿ ಕಣ್ಣೆದುರಿಗಿರುವ ಈ ತಂದೆಯ ಮೇಲೆ ಏಕಪ್ಪ ಇಲ್ಲ. ಜನ್ಮ ಕೊಟ್ಟ ತಂದೆಗಿಂತ ಬೇರೊಬ್ಬ ದೇವನಿರುವನೇ. ನಾನು ಹೇಳಿದಂತೆ ಕೇಳಿದೆಯಾ ಮಗನೇ? ಹೇಳು ತಂದೆ. ಹೇಳು. ಓಂ ನಮೋ ಹಿರಣ್ಯಕಶ್ಯಪಾಯ. ಓಂ ನಮೋ ನಾರಾಯಣ. ಸೇನಾಪತಿ, ಕರೆದುಕೊಂಡು ಹೋಗು ಅವನನ್ನು. ಹೇಗಾದರೂ ಸರಿ, ಅವನು ಸತ್ತ ಸುದ್ದಿಯನ್ನು ತಿಳಿಸಿದರೆ ಸಾಕು. ಕರೆದುಕೊಂಡು ಹೋಗು. నీటిలోన ముంచినంత నీతి చావదులే, గుండెలోన వెలుగును నింపే జ్యోతి ఆడదులే. ಭಕ್ತಿ ಮುಕ್ತಿಗಳ ಪೊಳ್ಳು ನುಡಿಗಳನ್ನಾಡಿ ನಮ್ಮನ್ನೇ ಹೆದರಿಸಿ ಅದಕ್ಕೆ ಹರಿ ಹರಿ ಎಂದು ಗಂಟಲು ಹರಿದುಕೊಂಡಿದೆಯಲ್ಲ. ಎಲ್ಲಿದ್ದಾನೋ ಅವನಿನ ಹರಿ? ಎಲ್ಲೆಲ್ಲೂ ಇದ್ದಾನೆ. ಸಕಲ ಚರಾಚರ ವಸ್ತುಗಳಲ್ಲಿ, ಅಣುರೇ ದೃಢ ಕಾಷ್ಠಗಳೆಲ್ಲದರಲ್ಲೂ ಇದ್ದಾನೆ. ಅವನೆಲ್ಲರ ಸ್ಥಳವೇ ಇಲ್ಲ. ಈ ಅರಮನೆಯಲ್ಲಿರುವನೋ? ಇರುವನು. ಎಲ್ಲಿ 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 ನೋಡಬೇಕೆಂದರೆ ಅಲ್ಲಿ. ಎಲ್ಲಿ ನೋಡಬೇಕೆಂದರೆ ಅಲ್ಲಿ. ಎಲ್ಲಿ ನೋಡಬೇಕೆಂದರೆ ಅಲ್ಲಿ. ಈ ಕಂಬದಲ್ಲಿ ಅಲ್ಲಿಯೂ ಇದ್ದಾನೆ. ಅಲ್ಲಿ. ಅಲ್ಲಿಯೂ ಇದ್ದಾನೆ. ಆ ಕಂಬದಲ್ಲಿ ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲಿ ಅಲ್ಲಿಯೂ ಇದ್ದಾನೆ. ಅಲ್ಲಿಯೂ ಇದ್ದಾನೆ.
ಹಿರಣ್ಯಕಶ್ಯಪು ಸಂಹಾರದ ನಂತರ ನರಸಿಂಹಸ್ವಾಮಿಯ ಕ್ರೋಧ ಕಡಿಮೆಯಾಗಲಿಲ್ಲ. ತನ್ನ ಪ್ರೀತಿಯ ಭಕ್ತ ಪ್ರಹ್ಲಾದ ಶಾಂತಗೊಳಿಸಲು ಹೋದಾಗಲೂ ಶಾಂತವಾಗಲಿಲ್ಲ. ಅವರ ಕ್ರೋಧಾಗ್ನಿಗೆ ಇಡೀ ಲೋಕವೇ ಅಲ್ಲೂಲ ಕಲ್ಲೂಲವಾಯಿತು. ಆ ಕೋಪಕ್ಕೆ ಭಯಗೊಂಡ ದೇವಾನುದೇವತೆಗಳು ಮಹಾದೇವ ಶಿವನ ಬಳಿ ಹೋಗಿ ನರಸಿಂಹಸ್ವಾಮಿಯ ಕ್ರೋಧವನ್ನು ಕಮ್ಮಿ ಮಾಡಲು ಬೇಡಿಕೊಳ್ಳುತ್ತಾರೆ. ಮಹಾದೇವ ತನ್ನ ಗಣಗಳಲ್ಲಿ ಒಂದಾದ ವೀರಭದ್ರ ಸ್ವಾಮಿಯನ್ನು ನರಸಿಂಹಸ್ವಾಮಿಯ ಕ್ರೋಧವನ್ನು ಕಡಿಮೆ ಮಾಡಿ ಕಳಿಸುತ್ತಾನೆ. ಆದರೆ ವೀರಭದ್ರ ಸ್ವಾಮಿ ಎಷ್ಟೇ ಪ್ರಯತ್ನಿಸಿದರೂ ನರಸಿಂಹಸ್ವಾಮಿಯ ಕ್ರೋಧ ಹೆಚ್ಚಾಯಿತೆಯೇ ಹೊರತು ಕಡಿಮೆಯಾಗಲಿಲ್ಲ. ಈ ಕಾರ್ಯದಲ್ಲಿ ವೀರಭದ್ರ ಸ್ವಾಮಿ ವಿಫಲರಾಗುತ್ತಾರೆ. ಆಗ ಸಾಕ್ಷಾತ್ ಶಿವನೇ ಅತಿ ಭಯಂಕರವಾದ ಸಿಂಹದ ತಲೆ, ಹದ್ದಿನ ರೆಕ್ಕೆಗಳು, ಚೂಪಾದ ಉಗುರುಗಳು, ಉದ್ದನೆಯ ಬಾಲ, 8 ಕಾಲುಗಳು, ದೈತ್ಯಾಕಾರವಾದ ಕ್ರೂರ ರೂಪವಾದ ಶರಭಾವತಾರವನ್ನು ತಾಳುತ್ತಾನೆ. విధ్వంసం
ಸ್ವಾಮಿಯು ಶರಭಸ್ವಾಮಿಯು ನಿಜರೂಪಕ್ಕೆ ಬಂದು ಶಿವ ವಿಷ್ಣು ಇಬ್ಬರೂ ಒಬ್ಬರೇ ಎಂದು ಶಿವಾಯ ವಿಷ್ಣುರೂಪಾಯ ಶಿವರೂಪಾಯ ವಿಷ್ಣುವೇ